ನಮಸ್ಕಾರ. ನಾನು ಅಭಿನಂದನ್ ಮಾತಾಡ್ತಿದ್ದೀನಿ, ನವದುರ್ಗ ಬಸ್ ಸಂಸ್ಥೆಯಿಂದ. ಮಲೆನಾಡಿನ ಒಂದು ಕುಡಿ ಅಂತ ಅನಿಸ್ತು ನವದುರ್ಗ. ಹಾಗಾಗಿ ಆ ಒಂದು ಮಾಲೀಕರ ಜೊತೆ ಇದ್ವಿ. ಅವ್ರದ್ದು ಎಷ್ಟು ಬಸ್ ಇದೆ, ಹೇಗಿದೆ, ಬಸ್ಗಳನ್ನು ಹೇಗೆ ಓಡಿಸ್ತಾರೆ, ಹೇಗೆ ಸ್ಟಾರ್ಟ್ ಆಯಿತು, ಅವ್ರ ಜರ್ನಿ ಏನು, ಲೈಫ್ ಸ್ಟೋರಿ ಅಂತ ಕೇಳಿ ಸಂಪೂರ್ಣ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್. ನಮಸ್ಕಾರ. ಆಮೇಲೆ ಅದನ್ನು ಕೊಟ್ಟು ಬೆಂಗಳೂರಿಗೆಲ್ಲ ನಾನು ನಮ್ಮ ಬ್ರದರ್ ಎಲ್ಲ ಆ ಕಡೆ ಹೋಗ್ತೀವಿ. ಅಲ್ಲಿ ಇವೆಂಟ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಪ್ರಮೋಟರಾಗಿ ಹೋಗ್ತೀವಿ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳನ್ನ ನಾವೇ ಕಟ್ತೀವಿ. ನನ್ನ ಅಣ್ಣ ಇದ್ನಲ್ಲ, ಅವನಿಗೆ ಸಹಾಯ ಕೇಳ್ತೀನಿ. ಅವರೇ ಆಮೇಲೆ ಬಂದು ಎಲ್ಲ ಸೆಟ್ಲ್ ಮಾಡ್ಕೊಂಡು ಬಸ್ ಹ್ಯಾಂಡ್ ಓವರ್ ತಗೊಂತೀವಿ. ಅಲ್ಲಿ ಇತ್ತು ತುಂಬಾ ಬಸ್ಸು, ಮತ್ತು ನಾವು ಅದನ್ನ ನಾವು ರೂಲ್ಸ್ ಇರುತ್ತೆ, ಅದಕ್ಕೆ ರೂಲ್ಸ್ ಬಿಟ್ಟೆಲ್ಲ ಮಾಡಿರ್ತಾರೆ. ಈ ಕಾನೂನಲ್ಲಿ 2 ಡಿಸ್ಟಿಕ್ ಅಂದ್ರೆ ಅದಕ್ಕೆ ಪರ್ಮಿಟ್. ಹುಡುಗರು ಬಸ್ಸು ಒಳ್ಳೆ ಉದ್ಯಮದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಎಲ್ಲೂ ಇದುವರೆಗೂ ಒಂದು ಕಪ್ ಚಿಕ್ಕಿ ಇಲ್ಲ. ಸರ್ವಿಸು ಚೆನ್ನಾಗಿ ಕೊಡ್ತಿದ್ದಾರೆ ಜನಕ್ಕೆ. ದೇವರಲ್ಲಿ ಮುಂದೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ, ಕಾಪಾಡಲಿ ಅಂತ ಹೇಳ್ಕೊಂಡು ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ನಾನು ಬೆಂಗಳೂರಿಂದ ತೀರ್ಥಹಳ್ಳಿಗೆ ನೈಟ್ ಜರ್ನಿ ಮಾಡಿದೆ ಸ್ಲೀಪರಲ್ಲಿ. ಅದು ನವದುರ್ಗದಲ್ಲಿ ನಾನು ಸ್ಲೀಪರ್ ಜರ್ನಿ ಮಾಡಿದ್ಮೇಲೆ ನನಗೆ ಯಾಕೋ ಅನ್ನಿಸ್ತು, ಈ ಒಂದು ನವದುರ್ಗ ಕಂಪ್ನಿ ಯಾರ್ದು, ಎಲ್ಲಿದೆ, ಹೇಗಿದೆ, ಇಷ್ಟೊಂದು ಒಳ್ಳೆಯ ಬಸ್ಸನ್ನು ಮಾಡಿದ್ದಾರೆ. ಇವ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಸಾರ್ವಜನಿಕರಿಗೆ, ನಿಮಗೆಲ್ಲರಿಗೂ, ವೀಕ್ಷಕರಿಗೆಲ್ಲರಿಗೂ ನಾನು ತಿಳಿಸ್ಬೇಕು ಅಂತೇಳಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನವದುರ್ಗ ಬಸ್ಸಿನ ಪ್ರಯಾಣವನ್ನು ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನವದುರ್ಗ ಕಂಪ್ನಿಯ ಓನರ್ ಬಗ್ಗೆ ಏನೆಲ್ಲ ನಿಮ್ಗೆ ಗೊತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಆ ನವದುರ್ಗ ಕಂಪ್ನಿಯ ಪ್ರತಿಯೊಂದು ವಿಷಯಗಳನ್ನು ಕೇಳ್ತಾ ತಿಳಿಸಿ ನಿಮಗೆ ಇನ್ನಷ್ಟು ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಮಸ್ಕಾರ. ನಾನು ಅಭಿನಂದನ್ ಮಾತಾಡ್ತಿದ್ದೀನಿ, ನವದುರ್ಗ ಬಸ್ ಸಂಸ್ಥೆಯಿಂದ. ಚಂದ್ರಸುತ ವಿಡಿಯೋ ಚಾನೆಲ್ಗೆ ಇವತ್ತು ಮಾತಾಡಲಿಕ್ಕೆ ಸಿಕ್ಕಿರೋದು ಸೌಭಾಗ್ಯ ಅಂತ ತಿಳಿತೀನಿ. ಯಾಕಂದರೆ ಪ್ರತಿ ಹಳ್ಳಿಯಲ್ಲಿರೋ, ಸಿಟಿಯಲ್ಲಿರೋ ಎಲ್ಲ ಸಾಧಕರನ್ನು ಪರಿಚಯ ಮಾಡಿ ಹೆಗ್ಗುರುತಾಗಿದ್ದಾರೆ ಅವರು. ಆದರೆ ಇವತ್ತು ಸಾಧನೆಗೆ ಹಂಬಲಿಸ್ತಿರೋರ್ನು ಬಂದು ಮಾತಾಡ್ಸೋಕ್ಕಂತ ಒಂದು ಅವರ ಪ್ರೀತಿ ನಮ್ಗೆ ಭಾಳ ಸಂತೋಷ ಕೊಟ್ಟು, ಅದಕ್ಕೆ ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಆಗಲೇ ಹೇಳಿದೆ, ಸೊ ಪ್ರತಿಯೊಂದು ವೆಹಿಕಲ್ಗಳು ನೀವು ಬೆಂಗಳೂರು ಹೈವೇಲಿ ನಿಂತ್ಕೊಂಡ್ರೆ 1 ನಿಮಿಷಕ್ಕೆ 10ರಿಂದ 20 ಬಸ್ಸುಗಳು ಹೋಗ್ತಾನೆ ಇರುತ್ತೆ. ಬೇರೆ ಬೇರೆ ಬಸ್ಗಳು ಹೋಗ್ತಾನೆ ಇರುತ್ತೆ, ಬೇರೆ ಬೇರೆ ರೂಟಿಗೆಲ್ಲ ಹೋಗ್ತಾ ಇರುತ್ತೆ. ಸೊ ನನ್ನ ಕಣ್ಣಿಗೆ ಕಂಡದಂತಹ ಹತ್ತಿದಾಗ ನನಗೆ ಗೊತ್ತಾಯಿತು, ಇದು ಕೂಡ ಒಂದು ಮಲೆನಾಡಿನ ಒಂದು ಕುಡಿ ಅಂತ ಅನ್ನಿಸ್ತು ನವದುರ್ಗ. ಹಾಗಾಗಿ ಇವತ್ತು ಆ ನವದುರ್ಗ ಒಂದು ಕಂಪ್ನಿಯನ್ನು ಓನರ್ ನೋಡ್ಕೊಂಡು ಬಂದಾಗ ನನಗೆ ಸಿಕ್ಕಂಥ ಒಂದು ಪ್ರೀತಿ, ವಿಶ್ವಾಸ. ಮಲೆನಾಡು ಅಂದರೆ ಹಾಗೆ, ಮಲೆನಾಡಲ್ಲಿರುವಂಥ ವ್ಯಕ್ತಿಗಳು ನಮಗೆ ಎಷ್ಟು ಪ್ರೀತಿ ಬೇಗ ಕನೆಕ್ಟ್ ಆಗ್ತಾರೆ ಅಂತಂದರೆ ಮಲೆನಾಡು ಅಷ್ಟು ಭಾಳ ಪ್ರೀತಿ ಇದೆ. ಇವತ್ತು ನವದುರ್ಗ ಕಂಪ್ನಿಯ ಒಂದು ಮಾಲೀಕರ ಜೊತೆ ಇದ್ವಿ. ಅವ್ರದ್ದು ಎಷ್ಟು ಬಸ್ ಇದೆ, ಹೇಗಿದೆ, ಬಸ್ಗಳನ್ನು ಹೇಗೆ ಓಡಿಸ್ತಾರೆ, ಹೇಗೆ ಸ್ಟಾರ್ಟ್ ಆಯಿತು, ಅವ್ರ ಜರ್ನಿ ಏನು, ಲೈಫ್ ಸ್ಟೋರಿ ಅಂತ ಕೇಳಿ ಸಂಪೂರ್ಣ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್. ನಮಸ್ಕಾರ. ಸೊ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ ಸರ್. ಏನು ಸರ್, ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ ಬಂದ್ರಿ ಸರ್ ಈಗ ನೀವು ಈ ಒಂದು ಬಸ್ ಫೀಲ್ಡಿಗೆ? ಬಸ್ ಫೀಲ್ಡಿಂಗ್ ಅಂದರೆ ನಮ್ಮ ಅಜ್ಜ ಇದೇ ಕೋಣಂದೂರಲ್ಲಿ ಬಸ್ ಏಜೆಂಟ್ರಾಗಿದ್ದರು ಭಾಳ ಹಿಂದೆ. 70ನೇ ಇಸ್ವಿಯಿಂದ 93 ತನಕ ಇದೇ ಬಸ್ಸಲ್ಲಿ ಬಸ್ ಏಜೆಂಟ್ರಾಗಿದ್ದರು. ನಾವು ಅವಾಗ ಊರಿಂದ ಹಬ್ಬಕ್ಕೆಲ್ಲ ಬಂದಾಗ ಅವರು ಟಿಕೆಟ್ ಬುಕ್ ಇಡೋದು, ಬಸ್ ಇಶ್ಯೂ ಮಾಡೋಕ್ಕೆ ಹೋದ್ರೆ ಟಿಕೆಟ್ ಇಶ್ಯೂ ಮಾಡೋದು, ಇದೆಲ್ಲ ನಾವು ನೋಡಿದಾಗ ನಮ್ಗೆ ಅದೊಂಥರ ಕುತೂಹಲ ಸಣ್ಣಲ್ಲಿಂದ ಹುಟ್ಟಾಯಿತು. ಅವಾಗ ನಾವು ಆಡ್ತಾನೂ ಬಸ್ಸಿನ ಆಟ ಆಡೋದು. ನಾನು, ನಮ್ಮ ಅಣ್ಣ ಇದ್ದಾನೆ ಅಭಿಷೇಕ್ ಅಂತೇಳಿ, ಅದೇ ಆಟ ಆಡೋದು, ಈ ಕ್ರಿಕೆಟ್ ಆಡ್ತಾ ಜೊತೆಗೆ ಬಸ್ ಆಡೋದು, ಈ ಥರ ಎಲ್ಲ ಆಟ ಆಡ್ಕೊಂಡು ನಾವು ಬೆಳೆದಿದ್ದು. ಮತ್ತು ನಮ್ಮ ತಂದೆಯವರು ಬಸ್ ಮಾಡಿದ್ರು. ನಾವು 97ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಸ್ ಹೆಸರು ಸರ್ ಏನಿತ್ತು? ಅವರು ಅವಾಗ ಸಂಗೀತ ಅಂತ ಮಾಡಿದ್ರು, ಮತ್ತೆ ಪಾರ್ಟ್ನರ್ ರಾಜರಾಜೇಶ್ವರಿ ಅಂತೆಲ್ಲ ಮಾಡಿದ್ರು. ಅದರಲ್ಲಿ ನಾವು 1-2 ವರ್ಷ ನಡೆಸ್ತೀವಿ. ಆಮೇಲೆ ನಮ್ಗೆ ಅದು ಕೈ ಬರಲ್ಲ, ನಷ್ಟ ಆಗತ್ತೆ. ಕೊಟ್ಮೇಲೆ ನಾವು ಕೋಣಂದೂರಿಗೆ ಬರ್ತೀವಿ. ಅಲ್ಲಿ ಆ್ಯಕ್ಚುಲಿ ಅದು ಅವಾಗ ಕೊಪ್ಪದಲ್ಲಿದ್ವಿ ನಾವು. ಅಲ್ಲಿಂದ ನಾವು ಕೋಣಂದೂರಿಗೆ ಬರ್ತೀವಿ. ಕೋಣಂದೂರಿಗೆ ಬಂದಾಗ ನಮ್ಮ ಎಜುಕೇಷನ್ ಮುಗಿಯುತ್ತೆ. ನಾವು ಅವಾಗ ಬಸ್ ಅಂದರೆ ಪರ್ಮಿಟ್ ಎಲ್ಲ ತಗೊಳ್ಳಿಕ್ಕೆಲ್ಲ ಅದರದ್ದೇ ಆದ ರೂಲ್ಸ್ ಎಲ್ಲ ಇರುತ್ತಲ್ಲ. ಸೊ ನಮ್ಗೆ ಆವಾಗ ಆ ಥರ ಸಿಚುವೇಶನು ಇರಲಿಲ್ಲ ಆರ್ಥಿಕವಾಗಿಯೂ. ಆವಾಗ ನಾವು ಏನು ಮಾಡ್ತೀವಿ, ಒಂದು ಕ್ಯಾಂಟ್ರ್ ತೊಗೊತೀವಿ. ಕ್ಯಾಂಟ್ರ್ ತೊಗೊಂಡು ಅದರಲ್ಲಿ ತರಕಾರಿ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಿ ಒಂದು 5 ವರ್ಷ ನಡೆಸ್ತೀವಿ. ಆಮೇಲೆ ಅದನ್ನು ಕೊಟ್ಟು ಬೆಂಗಳೂರಿಗೆಲ್ಲ ನಾನು, ನಮ್ಮ ಬ್ರದರ್ ಎಲ್ಲ ಆ ಕಡೆ ಹೋಗ್ತೀವಿ. ಅಲ್ಲಿ ಇವೆಂಟ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಪ್ರಮೋಟರಾಗಿ ಹೋಗ್ತೀವಿ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳನ್ನ ನಾವೇ ಕಟ್ತೀವಿ. ನಮ್ಮ ಹತ್ರ ತುಂಬ ಜನ ಕೆಲಸ ಮಾಡ್ತಾರೆ ಅಲ್ಲಿ. ಇವಾಗ ನಮ್ಮ ಬ್ರದರ್ ಅಲ್ಲಿ ನೋಡ್ಕೊತಾರೆ. ಆಮೇಲೆ ನಾವು, ನಮ್ಮ ತಾಯಿ ಒಬ್ಬರೇ ಇರೋದ್ರಿಂದ ಮತ್ತೆ ಊರಿಗೆ ಬರ್ತೀವಿ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಪ್ರಶಾಂತ್ ಅಂತೇಳಿ. ಅವನ ಹತ್ರ ನಾನು
ಅವನು ಬಸ್ ಏಜೆಂಟ್ ಕೆಲಸ ಮಾಡ್ತಿದ್ರು ಮುಂಚೆ, ಈಗ ಅವ್ರ ಬಸ್ ಮಾಲೀಕರು. ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಆಗಿ ಸೇರ್ಕೊಂತೀನಿ ಅದು ಬಸ್ ಬುಕ್ಕಿಂಗಿಗೆ. ಅವಾಗ ಬಸ್ ಏಜೆಂಟ್ ಆಗ್ತೀನಿ, ಇಲ್ಲಿ ಬಸ್ ಏಜೆಂಟ್ ಕೆಲಸ ಮಾಡ್ತೀನಿ. ಬಸ್ ಏಜೆಂಟ್ ಕೆಲಸ ಮಾಡ್ತಾ ಮಾಡ್ತಾ ಬಸ್ ಹಳ್ಳಿ ರೂಟಲ್ಲಿ ಹೋಗೋದ್ರಿಂದ ಅಲ್ಲೇ ಸ್ವಲ್ಪ ಡ್ರೈವಿಂಗ್ ಅದನ್ನ ಸ್ವಲ್ಪ ಅಂದ್ರೆ ಬೇರೆ ವೆಹಿಕಲ್ 4 ವೀಲ್ ಡ್ರೈವ್ ಎಲ್ಲ ಮಾಡ್ತಾ ಇದ್ದೆ. ಈ ಬಸ್ಸಿನ ಡ್ರೈವಿಂಗ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಅಲ್ಲೇ ಮಾಡಿದ್ರೆ ಪ್ರಾಕ್ಟೀಸ್ ಮಾಡೋದು, ಮತ್ತೆ ಆ ಬಸ್ ಬುಕ್ ಮಾಡೋದು, ಒಂದೇ ಬಸ್ ಬುಕ್ ಮಾಡ್ತಾ ಇದ್ದೆ ನಾನು, ಅದರಲ್ಲೇ ಓಡಾಡ್ತಿದ್ದೆ. ಹಾಗಾಗಿ ಬಸ್ಸಿನ ಸ್ವಲ್ಪ ಹಳೆ ನೆನಪಿಗೂ ಇದು ಎಲ್ಲ ಮ್ಯಾಚ್ ಆಗ್ತಾ ಬಂತು. ಆ ಟೈಮಲ್ಲಿ ಡಿಮಾನಿಟೈಸೇಷನ್ ಆಗುತ್ತೆ, 16 ನವೆಂಬರ್ ಆಗುತ್ತೆ ಅನ್ಸುತ್ತೆ, ನವೆಂಬರ್ 8 ಎಲ್ಲರಿಗೂ ನೆನಪಿರುವಂಥದ್ದು. ಅದು ನಮ್ಮ ಜೀವನದಲ್ಲಿ ಇಂಡೈರೆಕ್ಟ್ ಆಗಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಆ ಟೈಮಲ್ಲಿ ಜನ ಓಡಾಟ ಕಮ್ಮಿ ಆಗುತ್ತೆ, ಬಸ್ಗಳ ಕಲೆಕ್ಷನ್ ಎಲ್ಲ ಬಿದ್ದೋಗುತ್ತೆ, ಲಾಸ್ ಆಗುತ್ತೆ. ಆ ಟೈಮಲ್ಲಿ ಇಲ್ಲೊಂದು ಬಹಳ ಹೆಸರುವಾಸಿ ಬಸ್ ಇತ್ತು, ಗುರುರಾಜ ಅಂತೇಳಿ, ಶ್ರೀಧರ್ ಗೌಡ್ರು ಅಂತಿದ್ರು, ಅವ್ರು ನಡೆಸ್ತಾ ಇದ್ರು. ಆ ಬಸ್ ವ್ಯಾಪಾರಕ್ಕಿದೆ ಅಂತ ತಿಳಿದು ಬರುತ್ತೆ. ಆ ಟೈಮಲ್ಲಿ ಅಂದ್ರೆ ನಮ್ಮ ಹತ್ರ ಫೈನಾನ್ಷಿಯಲಿ ಏನು ಹೆಲ್ಪ್ ಇರಲ್ಲ, ಸ್ಟ್ರಾಂಗ್ ಇರಲ್ಲ. ನಾವು ಸಾಧಾರಣ ಅಲ್ಲಿ ಅಂದ್ರೆ ಈವೆಂಟ್ ಕಟ್ತಾ ಇದ್ವಿ ಅಷ್ಟೇ. ಅವಾಗ ನಮ್ಮ ಸ್ನೇಹಿತರು ಇಲ್ಲಿ ಆ ಕಡೆ ಒಂದು ಪೆಟ್ರೋಲ್ ಬಂಕ್ ಇದೆ, HP ಪೆಟ್ರೋಲ್ ಬಂಕ್, ಮಣಿ ಅಂತ, ಅವರು ನನಗೆ ಅಡ್ವಾನ್ಸ್ ಕೊಡ್ತಾರೆ, ಹೋಗು ಬಸ್ ಮಾಡು ನೀನು ಅಂತ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಬಸ್ ಮಾಡು ಅಂತ ಕಳಿಸ್ತಾರೆ. ನಾವು ಹೋಗ್ತೀವಿ, ವ್ಯಾಪಾರ ಆಗುತ್ತೆ. ವ್ಯಾಪಾರ ಆದಾಗ ಬಸ್ ತಗೊಂತೀವಿ, ಕಲೆಕ್ಷನ್ ಅದೇ ಹೇಳಿದ್ನಲ್ಲ, ಪರ್ಮಿಟ್ ತಗೊಂತೀರಾ ಜೊತೆಗೆ? ಪರ್ಮಿಟ್ ಸೇರಿ ಒಂದೇ ಬಸ್ಸು ತಗೊಂತೀನಿ. ಬಟ್ ಆಮೇಲೆ ಫೈನಾನ್ಸ್ ಎಲ್ಲ ಹೋದ್ರೆ ನಿಮ್ಗೆ ಆಲ್ರೆಡಿ ಪರ್ಮಿಟ್ ಇದ್ರೆ ಮಾತ್ರ ಕೊಡ್ತೀವಿ, ತುಂಬಾ ಬಸ್ ಇದ್ರೆ ಮಾತ್ರ ಕೊಡ್ತೀವಿ, ಹೊಸಬರಿಗೆಲ್ಲ ಕೊಡಲ್ಲ. ಆ ಟೈಮ್ ಕಲೆಕ್ಷನ್ ಬಿದ್ದೋಗಿರುತ್ತಲ್ಲ, ಡಿಮಾನಿಟೈಸೇಷನ್ ಆಫ್ ಆ ಥರ ಎಲ್ಲ ಸಂದರ್ಭ ಬಂದಾಗ ನನ್ನ ಅಣ್ಣ ಇದ್ನಲ್ಲ, ಅವನಿಗೆ ಸಹಾಯ ಕೇಳ್ತೀನಿ. ಅವರೇ ಆಮೇಲೆ ಬಂದು ಎಲ್ಲ ಸೆಟ್ಲ್ ಮಾಡ್ಕೊಂಡು ಬಸ್ ಹ್ಯಾಂಡ್ ಓವರ್ ತಗೊತೀವಿ. ಆಮೇಲೆ ಆ ಬಸ್ಸಲ್ಲೇ ಓಡಾಡ್ತೀವಿ. ಓಡಾಡ್ತಾ ಕಲೆಕ್ಷನ್ ಪಿಕಪ್ ಆಗುತ್ತೆ, ಒಳ್ಳೆ ಕಲೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಹೆಸರು ಬರೋಕ್ಕೆ ಶುರು ಆಗುತ್ತೆ. ಜನನೂ ತುಂಬ ಸಪೋರ್ಟ್ ಮಾಡಿದರು ಆ ಟೈಮಲ್ಲಿ. ಆವಾಗ ಆ ಬಸ್ಸು ಚೆನ್ನಾಗಿ ನಡೀತಿರ್ಬೇಕಾದ್ರೆ ನನ್ನ ಬ್ರದರು ಅವ್ರು ಹೇಳ್ತಾರೆ, ಲೋಕಲ್ ಬಸ್ಸು ಬೇಡ ಸಾಕು, ಸ್ವಲ್ಪ ಲಾಂಗ್ ರೂಟ್ ಇದು ಮಾಡುವ, ಶಿವಮೊಗ್ಗ ಮಂಗಳೂರು ಈ ಥರದ್ದೆಲ್ಲ ಇದ್ರೆ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ನವದುರ್ಗ ಪ್ರಸಾದ್ ಅವ್ರದ್ದು ಕೊಡೋದಿರುತ್ತೆ 3 ಬಸ್ಸು. ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ, ಉಡುಪಿ ಮಂಗಳೂರು ಶಿವಮೊಗ್ಗ ಈ ರೂಟಲ್ಲಿ KSRTC ಬಸ್ಗಳು ಇಂಟ್ರೊಡಕ್ಷನ್ ಆಗುತ್ತೆ. ಈ ನರ್ಮ್ ಯೋಜನೆ ಬಸ್ಸು ಇವೆಲ್ಲ ಇಲ್ಲಿಗೆ ಬಿಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಪ್ರಾಬ್ಲಮ್ ಆದಾಗ ಬಸ್ಗಳನ್ನ ಕೊಡೋದು ಪ್ರಾರಂಭ ಮಾಡ್ತಾರೆ ಓನರ್ಗೆ. ಲಾಸ್ ಆದಾಗ ಸೇಲಕ್ಕೆ ಯೂಶಲಿ ಲಾಸ್ ಆದವರೇ ಕೊಡೋದು. ಲಾಸ್ ನಡ್ಸ್ಲಿಕ್ಕೆ ಕಷ್ಟ ಆದ್ರೆ, ಅನಾರೋಗ್ಯ ಇದ್ರೆ, ಆ ತರ ಇದ್ರೆ ಮಾತ್ರ ಬಸ್ಗಳು ಕೊಡ್ತಾರೆ. ಲಾಭದಲ್ಲಿ ಇರೋದು ಯಾರು ಕೊಡಲ್ಲ. ತಗೊಂಡ್ಮೇಲೆ ಲಾಸ್ ಅಲ್ಲಿ ಇರೋದನ್ನೇ ಲಾಭ ಮಾಡ್ಬೇಕಷ್ಟೇ, ಅದ್ರಲ್ಲೇ ದುಡಿಬೇಕಾಗತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಇದಾಗತ್ತೆ. ಅವ್ರು ಕೊಡ್ತಾರೆ. ಅವ್ರು ಕೊಟ್ಟಾಗ ನಮ್ಮಲ್ಲಿ KSRTC ಬಸ್ಸಿನ ಚಾಲೆಂಜ್ ತುಂಬ ಇರುತ್ತೆ. ನಾವು ಅದನ್ನ ಟ್ಯಾಕಲ್ ಮಾಡ್ಬೇಕಾಗತ್ತೆ ತುಂಬ. ಅಂದ್ರೆ ನಮ್ಗೆ ಅದ್ರದ್ದು ರೂಲ್ಸ್ ಗೊತ್ತಿರಲ್ಲ, ತಿಳುವಳಿಕೆ ಇರಲ್ಲ ಅವಾಗ. ಆಮೇಲೆ ಹಿಂಗೆ ದೊಡ್ಡವ್ರ ಹತ್ರ ಎಲ್ಲ ಕೇಳ್ಕೊಂಡು ಯಾವ ಥರ ಮಾಡ್ಬೋದು ಅಂತೇಳಿ ಅದನ್ನ ನಾವು ಅಲ್ಲಿ ಸಸ್ಟೈನ್ ಆಗಿಬಿಡ್ತೀವಿ. KSRTC ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ಸ್ವಲ್ಪ ನಮಗೆ ಸಪೋರ್ಟ್ ಸಿಗುತ್ತೆ. ಅಧಿಕಾರಿಗಳ ಹತ್ರ ತಿಳ್ಕೊತೀವಿ. ಅದೆಲ್ಲ ತಿಳ್ಕೊಂಡು ಒಂದು ಹಂತಕ್ಕೆ ಬಸ್ ನಡೆಸೋ ಥರ ಆಗುತ್ತೆ. ಆಮೇಲೆ ಕಾತ್ಯಾಯಿನಿ ಅಂತ ಇದೆ, ನಾಗರಾಜ್ ಪ್ರಭುಗಳು ಅಂತ, ಅವರು ಭಾಳ ಬ್ರ್ಯಾಂಡೆಡ್ ಸಂಸ್ಥೆ ಅದು. ಅವ್ರು ಕೊಡ್ತೀವಿ ಅಂತ ಬರ್ತಾರೆ. ಅವಾಗ ಅವ್ರಿಗೆ ನಾವು ಒಂದು 7 ಬಸ್ ಆ ಟೈಮಲ್ಲಿ ತಗೊಂತೀವಿ. ಅಲ್ಲಿ ಫಸ್ಟ್ ಗುರುರಾಜ್ ತಗೊಂಡ್ಮೇಲೆ ಇದು ನವದುರ್ಗ ಪ್ರಸಾದ್ ಅವರು ತಗೊಂತೀರಾ? ನವದುರ್ಗ ಪ್ರಸಾದ್ ಅಂದ್ರೆ ಶಿವಮೊಗ್ಗ ಮಂಗಳೂರು 3 ಬಸ್ ಅದು 4 ಬಸ್ ಆಯ್ತು ಅಲ್ಲಿಗೆ. ಸೊ ಇಲ್ಲಿ ಇದು ಮತ್ತೆ ಇದ್ಯಾವ ತಗೊಂಡ್ರಿ? ಕ್ಯಾತ್ಯಾಯಿನಿ ತಗೊಂತೀವಿ. ಕ್ಯಾತ್ಯಾಯಿನಿ ತಗೊಂತ ಅವ್ರ ಹತ್ರ ಪರ್ಮಿಟ್ ಸಹಿತ ತಗೊಂತೀವಿ. ಅಂದ್ರೆ ಬೆಳಗ್ಗೆ ಫಸ್ಟ್ ಬಸ್ ಇರುತ್ತೆ 3:15 ಶಿವಮೊಗ್ಗ ಟು ಮಂಗಳೂರು ಇರುತ್ತೆ. ಅವ್ರದ್ದು 3:30 4 ಗಂಟೆ ಈ ತರ ಅರ್ಲಿ ಮಾರ್ನಿಂಗ್ ಬಸ್ ಇರುತ್ತೆ. ಆ ಟೈಮಲ್ಲಿ ಆ ಬಸ್ಗಳು ಅಂದ್ರೆ ಸ್ವಲ್ಪ ಕಲೆಕ್ಷನ್ ಚೆನ್ನಾಗೇ ಇತ್ತು. ಬಟ್ KSRTC ಎಫೆಕ್ಟ್ ಎಲ್ಲ ನಮ್ಗೆ ಸಿಕ್ಕಿರೋದು ಒಂದು ಡಿಮಾನಿಟೈಸೇಷನ್ ಸರ್ಕಾರ ಮಾಡಿದ್ದು. ಅದರಲ್ಲಿ ಫಸ್ಟ್ ಬಸ್ ಇತ್ತು. ಆಮೇಲೆ KSRTC ಬಸ್ಗಳು ಇಂಟ್ರೊಡ್ಯೂಸ್ ಆಯ್ತು. ಅದರಿಂದ ನಮ್ಗೆ ಸ್ವಲ್ಪ ಮೊದಲು KSRTC ಕಡೆ ಇರ್ಲೇ ಇಲ್ಲ, ಈ ರೂಟಲ್ಲೆಲ್ಲ ಇರ್ಲಿಲ್ಲ. ಈಗಲೂ ಇಲ್ವಾ? ಈಗ ಈ ರೂಟಲ್ಲೆಲ್ಲ ಇಲ್ಲ. ಇವಾಗ ಒಂದೂ ಇಲ್ಲ. ಇಲ್ಲ ಅಲ್ಲಿತ್ತು ತುಂಬಾ ಬಸ್ಸು. ಮತ್ ನಾವು ಅದನ್ನ ನಾವು ರೂಲ್ಸ್ ಇರುತ್ತೆ, ಅದಕ್ಕೆ ರೂಲ್ಸ್ ಬಿಟ್ಟೆಲ್ಲ ಮಾಡಿರ್ತಾರೆ. ಈ ಕಾನೂನಲ್ಲಿ 2 ಡಿಸ್ಟಿಕ್ ಅಂದ್ರೆ ಅದಕ್ಕೆ ಪರ್ಮಿಟ್ ತಗೊಳ್ಳೋದಿರುತ್ತೆ. ಅದ್ರಲ್ಲೆಲ್ಲ ಅವರು ಕರೆಕ್ಟ್ ಆಗಿ ಮಾಡಿರಲ್ಲ. ಯಾವ ವೀಲ್ ಬೇಸ್ ಆಕ್ಚುಲಿ ಬಂದು ಆಗುಂಬೆ ರೂಟ್ ಅಲ್ಲಿ 154 ಮ್ಯಾಕ್ಸಿಮಮ್ 166 ಅವರು ದೊಡ್ಡ ಬಸ್ 192 ವೀಲ್ ಬೇಸ್ ಎಲ್ಲ ತಂದಿರ್ತಾರೆ. ಅದನ್ನೆಲ್ಲ ಚಾಲೆಂಜ್ ಮಾಡ್ತೀವಿ. ಅವಾಗ ಅವರು ಜಾಸ್ತಿ ಬಸ್ ಹಾಕಕ್ಕಾಗಲ್ಲ, ಸ್ವಲ್ಪ ಸ್ಟೇ ಆಗುತ್ತೆ.
ಈ ತರ ಆಗಿ ನಮ್ಗೆ ಕಾತೇನಿ ಬಸ್ ರನ್ ಮಾಡ್ತೀವಿ. ಅದು ಅಂದ್ರೆ ಬೆಳಗ್ಗೆ ಮುಂಚೆ ಬೇಗ ಬಿಡೋದಿರುತ್ತಲ್ಲ, ನಂತರ ಅದು ಚೆನ್ನಾಗಿ ನಡೆಯುತ್ತೆ. ಅದಕ್ಕೆಲ್ಲ ಏನಂದ್ರೆ ಜನ ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗೋದು. ಈಗ ನಾವು ಮಾಡಿದ ತಕ್ಷಣ ಯಾವ್ದು ಆಗಲ್ಲ. ಜನ ನಮ್ಮನ್ನ ಇವರು ಮಾಡ್ತಾರೆ ಅಂತೇಳಿ ಗುರುತಿಸ್ತಾರೆ, ಏಜೆಂಟ್ಗಳು ಗುರುತಿಸ್ತಾರೆ. ಮೇನ್ ಆಗಿ ಎಲ್ಲ ಏಜೆಂಟ್ಗಳು ಅಂದ್ರೆ ನಾವು ಏನೇ ಆದ್ರೂ ಬಸ್ ನೀವು ನೋಡ್ಕೊಳ್ಳಿ ಅಂತ ಯಾರಿಗೂ ಮುಂದ್ಬಿಡ್ತಿಲ್ಲ, ನಾವೇ ಹೋಗಿ ಅಟೆಂಡ್ ಮಾಡೋದ್ರಿಂದ ಅವರಿಗೆ ಒಂದು ಧೈರ್ಯ ಬರುತ್ತೆ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಏಜೆಂಟ್ರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಜನ ಸಪೋರ್ಟ್ ಮಾಡ್ತಾರೆ. ಬೇರೆ ದೊಡ್ಡ ದೊಡ್ಡ ಬಸ್ ಮಾಲೀಕರು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಹೇಳ್ತಾರೆ ಈ ತರ ಮಾಡ್ಬೋದು. ಅವ್ರ ಐಡಿಯಾಸ್ ಎಲ್ಲ ನಿಮ್ಗೆ ಕಾನೂನಲ್ಲಿ ಏನ್ ಸಹಾಯ ಇದೆ. ನಾನು ಇದು KKV ಭಟ್ರ ಹತ್ರ ಕೆಲವು ವಿಚಾರಗಳು ತಿಳ್ಕೊಂಡಿದ್ದೀನಿ. ಸುರೇಶ್ ನಾಯ್ಕ್ ಅಂತಿದ್ದಾರೆ, ಅವ್ರ ಹತ್ರ ಸುಮಾರು ತಿಳ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಶಿವಮೊಗ್ಗದಲ್ಲಿ ವಿಜಯಪ್ರಕಾಶ್ ಅಂತ ಇದ್ರು, ಅವರಂದ್ರೆ ಕಾನೂನಲ್ಲಿ ಬಹಳ ತಿಳ್ಕೊಂಡಿದ್ದಾರೆ. ಅಂದ್ರೆ ಬರೀ ಬಸ್ ನಡೆಸೋದ್ರಿಂದ ಮಾತ್ರ ತಿಳ್ಕೊಳಕ್ಕಾಗಲ್ಲ. ಬಸ್ಸಿನ ಏನು ರೂಲ್ಸ್ ಇರುತ್ತೆ, ಒಂದು RTO ರೂಲ್ಸ್ಗಳಿರುತ್ತೆ, ಇನ್ನೊಂದು ನಮ್ಮ ಬಸ್ಸಿಗೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಲ್ಲಿ ಸ್ಟೇಟ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಬೇರೆ ಇರುತ್ತೆ, ಸೆಂಟ್ರಲ್ ಬೇರೆ ಇರುತ್ತೆ. ಅದರಲ್ಲಿ ನಮ್ಗೆ ಯಾವ್ದ್ರಲ್ಲಿ ಚಾಲೆಂಜ್ ಮಾಡ್ಬೋದು, ಯಾವ್ದನ್ನ ಅಂದ್ರೆ ಎಷ್ಟು ಗೌರ್ಮೆಂಟ್ ಬಸ್ ಆಗಲಿ ಪ್ರೈವೇಟ್ ಬಸ್ ಆಗಲಿ ಪ್ರತಿಯೊಂದಕ್ಕೂ ರೂಲ್ಸ್ ಇರುತ್ತೆ ಸ್ಪೆಸಿಫೈಡ್. ಅದು ಅವ್ರು ಎಲ್ಲಿ ಕ್ರಾಸ್ ಆದ್ರೆ ನಮ್ಗೆ ಹೇಗೆ ಅಂತ ಗೊತ್ತಾಗಲ್ಲ. ಸೊ ನಾವು ಇದೆಲ್ಲ ಅವರು ಮುಂಚೆ ಅನುಭವಿಸಿರ್ತಾರೆ, ಮತ್ತೆ ಅವ್ರು ಅದನ್ನೆಲ್ಲ ಎದುರಿಸಿರೋದ್ರಿಂದ ಅವ್ರ ಹತ್ರ ನಾವು ತಿಳ್ಕೊಂಡು ಇದನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಆ ಥರ ಎಲ್ಲ ಮಾಡ್ಕೊಂಡು ಬಸ್ ನಡೆಸ್ತಾ ಬಂದ್ವಿ. ಆಮೇಲೆ ಆಲ್ಮೋಸ್ಟ್ ನಮ್ದು 2 ವರ್ಷದಲ್ಲೇ 11 ಬಸ್ ಆಗ್ಬಿಡುತ್ತೆ. ಆಮೇಲೆ ಪ್ರತಿ 3 ತಿಂಗಳಿಗೆ ಒಂದೊಂದು ಬಸ್ ತಗೊಂತ ಅದೇ ರೂಟಲ್ಲಿ ಇದ್ದವರೆಲ್ಲ ಇವರು ನಾವು ನಡೆಸೋದು ನೋಡ್ಬಿಟ್ಟು ನಮಗೆ ಕೊಡ್ತಾ ಬರ್ತಾರೆ. ಆಮೇಲೆ ಕಾರ್ಕಳ ರೂಟ್ ತಗೊಂತೀವಿ, ಆಮೇಲೆ ಉಡುಪಿ ರೂಟ್ ತಗೊಂತೀವಿ. ಆ ರೂಟಲ್ಲಿ ಆಲ್ಮೋಸ್ಟ್ ನಮ್ದೊಂದು 16-17 ಬಸ್ ಆಗುತ್ತೆ. ಎಲ್ಲ ಪರ್ಮಿಟ್ ಇದ್ದ ಬಸ್ಗಳನ್ನ ನೀವು ತಗೊಂತೀರಿ ಎಲ್ಲ? ಹೌದು. ನಾವು ಲೀಸಿಗೆ ಅಂದ್ರೆ ಒಂದು 6-7 ಬಸ್ ಲೀಸಿಗೆ ಇರುತ್ತೆ, 5 ಬಸ್ ಲೀಸಿಗೆ ಇರುತ್ತೆ. ಮಿಕ್ಕಿದೆಲ್ಲ ನಾವು ಪರ್ಮಿಟ್ ಸೇರಿನೇ ತಗೊಂತೀವಿ. ನಮ್ಗೆ ಅದೊಂದು ಬೆನಿಫಿಟ್ ಆಗುತ್ತೆ. ನಮ್ದೇ ಪರ್ಮಿಟ್ ಇರೋದ್ರಿಂದ ನಮ್ಗೆ ಒಂದ್ ಹೆಸರಲ್ಲಿ ಪರ್ಮಿಟ್ ಇದೆ, ನಿಮ್ಮ ಹೆಸರು ಕನ್ವರ್ಟ್ ಮಾಡ್ಕೋಬೇಕು. ಹೌದು, ಟ್ರಾನ್ಸ್ಫರ್ ಮಾಡ್ತೀವಿ. ಬೇರೆ ಯಾವ್ದೋ ಬಸ್ ನೀವು ಆ ಬಸ್ ಅದೇ ಹೆಸರು ಇಡ್ಬೇಕು, ಅಥವಾ ಹೆಸರು ಚೇಂಜ್ ಮಾಡ್ಬೇಕು? ಅದು ನಮ್ಮ ಚಾಯ್ಸ್. ಈಗ ನಿಮ್ಮ ಲೀಸ್ ನಿಮ್ ಪರ್ಮಿಟ್ ನಾವು ಓಡಿಸ್ಬೇಕಂದ್ರೆ ನೀವು ಹೇಳಿದ್ರೆ ನಿಮ್ಮ ಹೆಸರಲ್ಲೇ ಓಡಿಸ್ಬೇಕಾಗತ್ತೆ. ಆದ್ರೆ ನಮ್ ಸ್ವಂತ ಪರ್ಮಿಟ್ ಆದ್ರೆ ಆತರ ಇರೋದಿಲ್ಲ. ಪರ್ಮಿಟ್ ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಯಾವ ಹೆಸರು ಬೇಕಾದ್ರೆ ಇಟ್ಕೋಬಹುದು. ಪರ್ಮಿಟ್ಗೆ ಬಸ್ ಹೆಸರಿಗೆ ಸಂಬಂಧ ಬರಲ್ಲ. ಪರ್ಮಿಟ್ ಯಾರ ಹೆಸರು ಬೇಕಾದ್ರೆ ಇರ್ಬೋದು. ಅಂದ್ರೆ ಬಸ್ ಸ್ಟಾರ್ಟ್ ಮಾಡೋದು ಅಂದ್ರೆ ಮೇನ್ ಬಸ್ ತಗೊಂಡು ಬಸ್ ಓಡಿಸೋದಲ್ಲ, ಸರ್ಕಾರದಿಂದ ಪರ್ಮಿಟ್ ತಗೋಬೇಕು. ಮತ್ತೆ ಏನು ವೆಹಿಕಲ್ ಆಕ್ಟ್ ಏನಿದೆ ಅದು ಸರಿಯಾಗಿ ಪಾಲನೆ ಮಾಡಬೇಕು. ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಸ್ವಲ್ಪ ಜಾಸ್ತಿ ದಿನ ನಡೆಸಬಹುದು ಅಂತ ಅಷ್ಟೇ. ಈ ಬಸ್ಸು ರೆವಿನ್ಯೂ ಜನರೇಟರ್ ಮೋಡಲ್ಲಿ ನೋಡಿದ್ರೆ ನೀವು ಬಸ್ ಹೋಗುತ್ತೆ ಬರುತ್ತೆ, ಕಲೆಕ್ಷನ್ ಆಗುತ್ತೆ, ಡೀಸೆಲ್ ಖರ್ಚು ಹೋಗುತ್ತೆ, ಉಳಿಯುತ್ತೆ ಅಂತ ಆತರ ಮಾಡಿದ್ರೆ ಒಂದ್ ಟೈಮ್ ಅಂದ್ರೆ ಎಲ್ಲಿವರೆಗೆ ನಡೀತದೆ ಅಲ್ಲಿವರೆಗೆ ಇರ್ಬೋದು. ಅಂದ್ರೆ ಹೇಗೆ ಗೊತ್ತಾ, ಈಗ ನಿಮ್ ಹಿಂದೆ 100 ಜನ ಇದಾರೆ ಅಂತೇಳಿ ನೀವು ಧೈರ್ಯ ತಗೊಂಡು ಮಾಡೋದು ಹೇಗಿರುತ್ತೆ, ನೀವು ಮುಂದಿದ್ದೀರಾ ಅಂತೇಳಿ ಹಿಂದ್ಗಡೆ 100 ಜನ ಅಂತ ಧೈರ್ಯ ತಗೊಳ್ತಾರಲ್ಲ, ಆ ತರ ನಾವು ಮುಂದೆ ನಿಂತ್ಕೊಂಡು ಈ ಸೆಕ್ಟರ್ ಅಲ್ಲಿ ಬಸ್ ರೇಟ್ ಹೈಕಿಂಗ್ ಇರ್ಬೋದು, ಇದೇ ಬೇರೆ ಏನೋ ಇಶ್ಯೂಸ್ ಇದ್ದಾಗ, ಬಸ್ ಸ್ಟ್ಯಾಂಡ್ ಇಶ್ಯೂಸ್, ತುಂಬಾ ಎಲ್ಲ ಇಶ್ಯೂಸ್ ಬಂದಾಗ ನಾವು ಮುಂದೆ ನಿಂತು ಮಾಡಿದ್ರೆ ಮಾತ್ರ ಜನ ಹೌದು ನಾವು ಇದೀವಿ ಮುಂದೆ ಅಂತೇಳಿ ತುಂಬಾ ಜನ ಫೀಲ್ಡಿಗೆ ಬಂದವರು ಇದ್ದಾರೆ. ನವದುರ್ಗ ಬಸ್ಸಿನ ಸೌಕರ್ಯ, ಈಗಿನ ಸೌಕರ್ಯ ತಂದೆನೂ ನಾನು ಭಾಳ ವರ್ಷದಿಂದಾನು ಆತ್ಮೀಯ ಗೆಳೆಯರು. ನಾನು ಲಾರಿ ಮಾಡಿದಾಗ ನನ್ನ ಜೊತೆ ಲಾರಿ ಖರೀದಿಗೆ ಬಂದು ಗ್ಯಾರೇಜಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡೋ ತನಕ ನನ್ನ ಜೊತೆ 15 ದಿವಸ ನಾವು ಈ ಬಸ್ಸಿನ ಸೌಕರ್ಯ ಗಣೇಶ್ ಅಂತ, ಈಗ ಅಭಿ ಸೌಕರ್ಯ ತಂದೆ, ನಾವೆಲ್ಲ ಒಟ್ಟಿಗಿದ್ದವರು ಆ ಕಾಲದಲ್ಲಿ. ನಮಗೆ ಲಾರಿ ಮಾಡೋಕ್ಕೂ ಮೂಲ ಕಾರಣ, ಲಾರಿ ಹುಡ್ಕೋಕ್ಕೂ ನನ್ನ ಜೊತೆಗೆ ಬಂದವರು ಆ ಕಾಲದಿಂದ. ಮತ್ತು ನಾವೆಲ್ಲ ಒಂದೇ ರೂಮಲ್ಲಿ ಇರ್ತಿದ್ದು, ಹುಬ್ಬಳ್ಳಿಯಲ್ಲಿ ಒಂದೇ ಕಡೆ ಊಟ ಮಾಡ್ತಿದ್ದು. 15 ದಿವಸ ಇದ್ದು ಗಾಡಿ ಪೇಂಟ್ ಎಲ್ಲ ರೆಡಿ ಮಾಡಿಸ್ಕೊಂಡು ನಾವು ಕೋಣಂದೂರಿಗೆ ಬಂದಿದ್ದು. ಆವಾಗಿಂದ ಗಣೇಶ ನಮಗೆ ಮೋಟ್ರ್ ದಂಧೆಯಲ್ಲಿ ನಮಗೆ ಮಾರ್ಗದರ್ಶಕರು. ಹೆಸರು ಇಡಬೇಕಾದ್ರೂ ಕೋಣಂದೂರು ರೋಡ್ ಲೈನ್ಸ್ ಇಡೋಣ, ಟ್ರಾನ್ಸ್ಪೋರ್ಟ್ ಇಡೋಣ, ರೋಡ್ ವೇಸ್ಟ್ ಇಡೋಣ ಅಂತ ಎಲ್ಲ ಹೇಳಿದ್ರು. ಅವಾಗ ರೋಡ್ ಲೈನ್ಸ್ ಅಂತ ಹೇಳ್ಕೊಂಡು ನಾಮಕರಣ ಮಾಡಿದ್ದು ಗಣೇಶೆ. ಲಾರಿ ತರಕ್ಕೂ ಕಾರಣನೂ ಅವರೇ, ಲಾರಿ ಜೊತೆಗೆ ರಿಪೇರಿಗೆ ಇದ್ದಿದ್ದು ಅವರೇ. ಈಗ ಅವ್ರ ಮಕ್ಕಳು, ನಮ್ಮ ಸ್ನೇಹಿತರು ಮಕ್ಕಳು ಮಾಡಿದ್ದಾರೆ. ನಮ್ಗೆ ಭಾರಿ ಹೆಮ್ಮೆ ಆಗ್ತಾ ಉಂಟು. ಅಣ್ಣ ತಮ್ಮ ಇಬ್ಬರು ಒಳ್ಳೆ ರೀತಿಯಿಂದ ತುಂಬ ಬಸ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ತುಂಬ ಅವ್ರ ಬಗ್ಗೆ ಅಭಿಮಾನ. ಅವರು ಮಕ್ಕಳು ಅದೇ ಅಭಿಮಾನ, ಅಪ್ಪನ ಸ್ನೇಹಿತರು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ನಮ್ಮ ಹತ್ರ ಚೆನ್ನಾಗಿದ್ದಾರೆ. ಮತ್ತು ಈಗ ಬಸ್ಸಿನ ಸೌಕರ್ಯ ಅಭಿಯವರ ತಂದೆ ಗಣೇಶ್, ಅವ್ರ ತಾಯಿ ಗೀತಾ ಅಂತ ಹೇಳ್ಕೊಂಡು, ಅವ್ರ ಮೂಲ ಹರಿಹರಪುರದವರು. ಹರಿಹರಪುರದಲ್ಲಿ ಮದುವೆ ಆಗ್ಬಿಟ್ಟು ಬರ್ಕೊಟ್ಟಿದ್ರು. ಅವ್ರ ಭಾವನೆಂಟರು ಎಲ್ಲರೂ ಸ್ವಾಗತ ಲಾರಿ ಅಂತ ಅವ್ರ ಭಾವನೆಂಟರು ಲಾರಿ ಇಟ್ಟು ಆ ಕಾಲದಲ್ಲಿ ನಾವು ಲಾರಿ ಇಡ್ಬೇಕಾದ್ರೆ ಅವ್ರ ಮಾವರೆಲ್ಲ ಲಾರಿ ದಂಧೆ ಮಾಡಿದವರು. ಬಾಂಬೆ ಲಾರಿ ಓಡಿಸಿದವ್ರು ಶಿವಮೊಗ್ಗದಿಂದ ಅವರೇ. ಬಾಂಬೆಯಿಂದ ಲಾರಿ ಓಡಿಸಿದವರು ಆ ಕಾಲದಲ್ಲಿ ಸ್ವಾಗತ ಲಾರಿ ಅಂತಂದರೆ ಭಾರಿ ಫೇಮಸ್ ಲಾರಿ. ಪೇಪರ್ ಲೋಡೆಲ್ಲ ತೊಗೊಂಡು ಹೋಗ್ತಿದ್ರು. ಇವರು ಅಭಿಯವ್ರ ತಾಯಿ ಇದ್ದಾರಲ್ಲ, ಅವ್ರು ಭಾರಿ ಕಷ್ಟಪಟ್ಟಿದ್ದಾರೆ. ರಚನೆ ಆದಾಗಲೂ ಮನೆ ಸಂಸಾರ ನುಗ್ಸ್ಕೊಂಡು ಹೋಗಿದ್ದಾರೆ.
ನಮಗೊಂದು ಬೇಜಾರ ಅಂತ ಹೇಳಿದ್ರೆ ಮಕ್ಕಳ ಮದುವೆ ಟೈಮಲ್ಲಿ ಅವ್ರ ಅಮ್ಮ ಇರಬೇಕಾಗಿತ್ತು ಗೀತಾ ಅನ್ನೋರು. ಹಾಗಾಗಿ ಅವ್ರು ಯಾವಾಗಿಂದನೂ ನಮ್ಮ ಹತ್ರ ಅವ್ರ ತಂದೆ ಇರ್ಬೇಕಾದ್ರೂ, ನಾನು ಈಗ ಹಾರ್ಟ್ ಪೇಷಂಟ್ ಆಗಿದ್ದೀನಿ, ಅಂಗಡಿ ಇಟ್ಟಿದ್ದೀನಿ, ಲಾರಿ ಸಂತೆ ಉಂಟು, ಈಗ ಅಂಗಡಿ ಇಟ್ಟಿದ್ದೀನಿ, ಆವಾಗಿಂದನೂ ನಮ್ಮ ಹತ್ರ ಮಾಡಿದ್ರು. ಕಷ್ಟದಲ್ಲೂ ಅನುಕೂಲ ಇದ್ದಾಗಲೂ ನಮ್ಮಲ್ಲಿ ವ್ಯವಹಾರ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಮ ಜೊತೆಗೆ ಹುಡುಗರು ಇಬ್ಬರು ಬಂದು ಹಬ್ಬ ಟೈಮ್ ಆಗಲಿ ಏನೇ ಆಗಲಿ, ಗಣಪತಿ ಹಬ್ಬಕ್ಕೆ ನಾವು ಇವತ್ತಿಗೂ ಹೋಗ್ತಾ ಇದೀವಿ. ಅವ್ರ ಅಜ್ಜನ ಕಾಲದಿಂದನೂ ಗಣಪತಿ ಕೂರಿಸ್ತಿದ್ರು. ಕೋಣಂದರಲ್ಲಿ ಪ್ರಥಮ ಬಾರಿಗೆ ಕೋಣಂದರಲ್ಲಿ 2 ಮನೇಲಿ ಗಣೇಶ ಕೂರಿಸ್ತಿದ್ರು. ಗಣಪತಿ ಒಂದು ಪದ್ಮನಾಭನವ್ರು ಅಂತ ಇವ್ರು ಅಜ್ಜರ ಮನೇಲಿ ಗಣಪತಿ ಕೂರಿಸ್ತಿದ್ರು. ಅದ್ರ ಮೇಲೆ ಮಾಬಲ್ ಅಂತ ಹೇಳ್ಕೊಂಡು ಟೈಲರ್ ಅಂಗಡಿಯಲ್ಲಿ ಕೋಣಂದರಲ್ಲಿ ಇಬ್ಬರೇ ಗಣಪತಿ ಕೂರಿಸ್ತಿದ್ರು. ಆ ಕಾಲದಿಂದನೂ ನಾವು ಹೋಗ್ತಾ ಇದ್ದಿದ್ದು. ಈಗಲೂ ಮಕ್ಕಳು ಅಭಿಮಾನ ಇಟ್ಕೊಂಡು ಅವ್ರ ಅತ್ತೆಯರಾಗಲಿ ಅವ್ರ ಭಾವರಾಗಲಿ ಯಾರಾದರೂ ನಮ್ಗೆ ಕರೀತಾರೆ. ನಾನು ಎಲ್ಲೂ ಹೋಗೋದಿಲ್ಲ, ಆದರೆ ಅಭಿಮಾನಿಗೆ ಗಣಪತಿ ಹಬ್ಬಕ್ಕೆ ಒಂದು ಹೋಗ್ಬರ್ತೀನಿ, ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ. ಹಳೆ ನೆನಪೆಲ್ಲ ನನಗೆ ಬರುತ್ತೆ. ಹಾಗಾಗಿ ಹುಡುಗರು ಬಸ್ಸು ಒಳ್ಳೆ ಉದ್ಯಮದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಎಲ್ಲೂ ಇದುವರೆಗೂ ಒಂದು ಕಪ್ ಚಿಕ್ಕಿ ಇಲ್ಲ. ಸರ್ವಿಸು ಚೆನ್ನಾಗಿ ಕೊಡ್ತಿದ್ದಾರೆ ಜನಕ್ಕೆ. ದೇವರ ಇಲ್ಲಿಗೆ ಮುಂದೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಡಲಿ, ಕಾಪಾಡಲಿ ಅಂತ ಹೇಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ